ಕೈಯಿಂದ ಮುಟ್ಟೆ ರುಂಡದ ಮೇಲಿಟ್ಟು ಗಸ್ತು ಹೊಡೆಯೋದೇ ಕರಗ. ಅಪ್ಪಿತಪ್ಪಿನೂ ಕೂಡ ಕೆಳಗ್ ಬೀಳೋ ಹಾಗಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಟಾರ್ಜನ್. ಆದಿಶಕ್ತಿ ಶ್ರೀ ದ್ರೌಪದಿಯನ್ನು ವಹ್ನಿಕುಲ ಕ್ಷತ್ರಿಯ ಜನಾಂಗದವರು ತಮ್ಮ ಕುಲ ದೇವತೆಯನ್ನಾಗಿ ಆರಾಧಿಸುತ್ತಾರೆ. ಕರಗ ಎನ್ನುವ ಪದವು ವಿಶೇಷ ಅರ್ಥವನ್ನು ಹೊಂದಿದೆ. ಕರಗ ಎಂದರೆ ಅಕ್ಷರಶಃ ಕುಂಭ ಎಂದರ್ಥ. ಕರಗ ಪದದಲ್ಲಿರುವ ಒಂದೊಂದು ಶಬ್ದವು ವಿವಿಧ ಬಗೆಯ ಆಚಾರವನ್ನು ನೀಡುತ್ತದೆ. ಕರಗದಲ್ಲಿ ಕ ಎಂದರೆ ಕೈಯಿಂದ ಮುಟ್ಟದ, ರ ಎಂದರೆ ರುಂಡದ ಮೇಲೆ ಧರಿಸುವ, ಗ ಎಂದರೆ ಗಸ್ತು ತಿರುಗುವುದು ಎಂಬ ಅರ್ಥವನ್ನು ನೀಡುತ್ತದೆ. ಕೈಯಿಂದ ಮುಟ್ಟದೆ ತಲೆ ಮೇಲಿಟ್ಟು ಗಸ್ತು ತಿರುಗುವುದೇ ಕರಗ. ನಂಬಿಕೆ ಪ್ರಕಾರ ತಲೆ ಮೇಲೆ ಹೊತ್ತಿರುವ ಕರಗ ಎನ್ನುವ ಕಳಶವು ಅಪ್ಪಿತಪ್ಪಿಯೂ ಕೂಡ ನೆಲಕ್ಕೆ ಬೀಳಬಾರದು. ಈ ಕರಗ ಆಚರಣೆಯ ಹಿಂದೆ ಒಂದು ರೋಚಕ ಕಥೆ ಇದೆ. ಅದೇನು ಅಂದ್ರೆ, ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿಯು ಮೂರ್ಛೆ ತಪ್ಪಿ ಬೀಳುತ್ತಾರೆ. ದ್ರೌಪದಿಯು ಮೂರ್ಛೆ ತಪ್ಪಿ ಬಿದ್ದಿರುವುದು ಪಾಂಡವರಿಗೆ ತಿಳಿಯದೆ ಅವರು ಮುಂದೆ ನಡೆಯುತ್ತಾರೆ. ದ್ರೌಪದಿಗೆ ಎಚ್ಚರ ಬಂದು ನೋಡಿದಾಗ ತಿಮ್ಮಿರಾಸುರ ಎಂಬ ರಾಕ್ಷಸನು ದೂರದಲ್ಲಿ ನಿಂತಿದ್ದನ್ನು ಕಾಣುತ್ತಾರೆ. ಆಗ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ಮಿರಾಸುರನನ್ನು ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಾಣಚಾರಿಗಳನ್ನು, ಕಿವಿಯಿಂದ ಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತೆ ತನ್ನ ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಆ ರಾಕ್ಷಸನ ಎದುರು ಹೋರಾಡಿ ಗೆಲ್ಲುತ್ತಾರೆ. ನಂತರ ದ್ರೌಪದಿಯು ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧರಿಸುತ್ತಾಳೆ. ತಾಯಿಯ ಅಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ಮಕ್ಕಳು ಬೇಡಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣನು ಮಕ್ಕಳನ್ನು ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿದ್ದ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುತ್ತಾ, ಇದನ್ನು ಕರಗ ಉತ್ಸವದಲ್ಲಿ ಅಲಗು ಸೇವೆ ಅಂತ ಕರೀತಾರೆ, ಎದೆಗೆ ತಿವಿದುಕೊಳ್ಳುತ್ತಾ ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ತಮ್ಮ ನೋವನ್ನು ತೋರಿಕೊಳ್ಳಲು ಹೇಳುತ್ತಾನೆ. ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನು ನೀಡುತ್ತಾಳೆ. ಆ 3 ದಿನಗಳನ್ನೇ ಕರಗ ಎಂದು ಆಚರಿಸುತ್ತಾರೆ. ಮತ್ತೆ ಕರಗವನ್ನು ಹೊರುವವರು ಮಹಿಳೆಯಂತೆ ಕಂಕಣ, ಮಂಗಳಸೂತ್ರ ಮತ್ತೆ ಹಣೆಯಲ್ಲಿ ಸಿಂಧೂರವನ್ನು ಇಟ್ಟು ಕರಗ ಉತ್ಸವವನ್ನು ನಡೆಸಿಕೊಡುತ್ತಾರೆ. ಹಾಗೆಯೇ ಅಂದಿನಿಂದನೂ ಕರಗ ಉತ್ಸವ ಭಾವೈಕ್ಯತೆಗೋಸ್ಕರ ಕರಗ ಮೆರವಣಿಗೆಯನ್ನು ಅರಳೆಪೇಟೆಯ ಮಸ್ತಾನ್ ಸಾಹೇಬರ ದರ್ಗಾಕ್ಕೆ ಭೇಟಿ ನೀಡಿ ಪೂಜೆ ಸ್ವೀಕರಿಸುವುದು ಈ ಹಬ್ಬದ ವಿಶೇಷತೆ. ಇದು ಹಿಂದೂ ಮುಸ್ಲಿಂ ಏಕತೆಯನ್ನು ಎತ್ತಿ ಹಿಡಿಯುತ್ತದೆ. ಮತ್ತೆ ಅಲಗು ಸೇವೆ, ಸಾವಿರಾರು ಕತ್ತಿ ಹಿಡಿದು ವೀರಕುಮಾರರು ಪೂಜಾರಿ ಸುತ್ತ ಸುತ್ತುತ್ತಾರೆ. ಇವರು ತಮ್ಮ ಎದೆಗೆ ಕತ್ತಿಯಿಂದ ಬಡಿದುಕೊಳ್ಳುವ ಅಲಗು ಸೇವೆ ಈ ಉತ್ಸವದ ರೋಚಕ ದೃಶ್ಯ. ನಂತರ ಕರಗವು ದೇವಸ್ಥಾನದಿಂದ ಹೊರಟು ರಾತ್ರಿ ಇಡೀ ನಗರದ ಹಳೆಯ ಪೇಟೆಗಳಲ್ಲಿ ಎಲ್ಲಾ ಕಡೆ ಸಂಚರಿಸಿ ಸೂರ್ಯೋದಯಕ್ಕೆ ದೇವಸ್ಥಾನಕ್ಕೆ ಮರಳುತ್ತದೆ. ಈ ಹಬ್ಬವು ಬೆಂಗಳೂರಿನ ಪುರಾತನ ಸಂಸ್ಕೃತಿ, ಜಾನಪದ ಆಚರಣೆ ಮತ್ತು ಭಕ್ತಿಯ ಭವ್ಯ ಮಿಶ್ರಣವಾಗಿದೆ. ಸೊ ಎಲ್ರೂ ನೋಡಿ, ಜೀವನದಲ್ಲಿ ಒಂದ್ಸರಿ ಆದ್ರೂ ಬೆಂಗಳೂರು ಕರಗ ನೋಡಿ. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಕರಗ ನೋಡಿಲ್ಲ ಅಂದ್ರೆ ವೇಸ್ಟ್. ಬರೀ ಬಾಯಲ್ಲಿ ಹೇಳಿದ್ರೆ ಅದು ಫೀಲ್ ಆಗೋದಿಲ್ಲ. ನಾವು ನೋಡ್ಬೇಕು, ಆ ಸಂಭ್ರಮನ ಕಣ್ ತುಂಬ್ಕೋಬೇಕು, ಅದೇ ಚಂದ. ಅವಲ್ಲಿ ಅದು ಫೀಲ್ ಆಗೋದು. ಸೊ ನೋಡಿ, ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಗಂಟ ಧನ್ಯವಾದಗಳು.